ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಡೋಂಟ್ ವರಿ ನಗ್ತಾ ಇರಿ. ಟೆನ್ಷನ್ ಯಾಕ್ರಿ? ನಮ್ಮ ಜೀವನದಲ್ಲಿ ಎಲ್ಲ ವಿಷಯದಲ್ಲೂ ನಮ್ಮ ಕುಟುಂಬದವರು ಸಪೋರ್ಟ್ ಮಾಡ್ತಾರೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಸಪೋರ್ಟ್ ಮಾಡಲ್ಲ. ಅದು ಏನಪ್ಪ ಅಂದರೆ ಲವ್ ಅಂತ ಏನಾದರೂ ಒಂದು ಪದ ಮನೇಲಿ ಹೇಳಿದರೆ ಸಾಕು, ಆಕಾಶ ಭೂಮಿನ ಒಂದು ಮಾಡಿಬಿಡ್ತಾರೆ ಅಷ್ಟೇ. ಆ ಟೈಮಲ್ಲಿ ನಮ್ಮ ಸಪೋರ್ಟ್ ಮಾಡೋದೇ ನಮ್ಮ ಫ್ರೆಂಡ್ಸ್ ಅಲ್ವಾ? ನಮ್ಮ ಪ್ರೀತಿಗೆ ಬಲ ಇದ್ದಂಗೆ ಫ್ರೆಂಡ್ಸ್ ಅಂದರೆ. ಪ್ರಪೋಸ್ ಮಾಡೋದ್ರಿಂದ ಹಿಡ್ಕೊಂಡು ಮದುವೆ ಆಗೋವರೆಗೂ ಎಲ್ಲ ರೀತಿಲೂ ಸಪೋರ್ಟ್ ಮಾಡ್ತಾರೆ. ಇಲ್ಲೂ ಅಷ್ಟೇ, ಫ್ರೆಂಡ್ಸ್ ಎಲ್ಲ ಸೇರಿ ಪ್ರಪೋಸ್ ಮಾಡೋಕ್ಕೆ ಅಂತ ಧೈರ್ಯ ತುಂಬ್ತಾ ಇದ್ದಾರೆ. ಆದರೆ ಹುಡುಗಿ ಒಪ್ತಾಳ? ಬನ್ನಿ ನೋಡ್ಕೊಂಡು ಬರೋಣ. ಒಂದ್ಸಾರಿ ನೀವು ಒಂದ್ಸಾರಿ ಇಂದಿರಾ ಅಂತ ಕೂಗಿ ಸರ್. ಇಂದಿರಾ ಅಂತ ರನ್ನಿಂಗ್ ಬಸ್ ನ ಚೇಂಜ್ ಮಾಡೋ ಪ್ಯಾಸೆಂಜರ್ ತರ ನಿಮ್ ಹಿಂದಿನೇ ಓಡ್ ಬರ್ತಾರೆ ಸರ್. ಹಂಗ ಅವಲೇ ಅವ್ರ ಹಿಂದೆ ನಿಮ್ಮ ಮತ್ತೆ ಬರ್ತಾರೆ ಸರ್. ಮೇಡಮು ಎಲ್ಲಾರ ಎದುರಿಗೂ ಯಾರು ನೋಡ್ದಂಗೆ ನಿಮ್ಮನ್ನ ಕಚ್ಚೋ ತರ ನೋಡಿದ್ ನಾನ್ ನೋಡಿದೀನಿ ಸರ್. ಹೌದು ಸರ್, ತಿನ್ನೋ ತರ ನೋಡೋರು ಸರ್ ನಿಮ್ಮನ್ನ. ಹಂಗ್ ನೋಡ್ತಾಳೆ? ಹಾ ಸರ್, ಹೌದು ಸರ್. ಹೇಳ್ಬಿಡ್ಲಾ? ಹೇಳಿ ಸರ್. ಹೇಳ್ಬಿಡ್ಲಾ? ನಾನು ಹೇಳಿ ಸರ್. ಹೇಳ್ತಾ ಇದೀನಿ. ಶೋರ್ ತಾನೆ? ಶೂರ್ ಸರ್. ಹೇಳ್ಬಿಡ? ಹೇಳಿ ಸರ್. ಶೂರ್ ಸರ್. ಓಕೆ. ಏನ್ ಮಾಡ್ತಾ ಇದ್ದೀರಾ? ತಡಿಬೇಡ್ರಿ. ಅಯ್ಯೋ, ಒಂದ್ ನಿಮಿಷ ನಿಂತ್ಕೊಳ್ಳಿ ಮೇಡಮ್. ಸಹಾಯಕ್ಕೆ ಕೊಟ್ಟಿದ್ದೀರಾ ನೀವು? ನಾನು ಇಷ್ಟಪಟ್ಟು ಸಿಕ್ಕಿಲ್ಲ ಅಂದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನಾವು ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಿರ್ಬೇಕು. ನೋಡಿ, ನೀವ್ ಇಷ್ಟಪಟ್ಟಿದ್ದು ಯಾವತ್ತಿದ್ರು ನಿಮ್ದೆ, ನಂದಲ್ಲ. ಡ್ರೈವರ್ ಅಂತ ಅನ್ಕೊಂಡ್ಬಿಟ್ಟು ನೊಂದ್ಕೊಂಡ್ಬಿಟ್ಟಿದ್ದಾಳೆ ಪಾಪ. ಆಕ್ಚುಲಿ ನೋಡಿ, ಏನು ಅಂದ್ರೆ ನಾನ್ ಡ್ರೈವರ್ ಅಲ್ಲ. ಹೌದು, ಡ್ರೈವರ್ ಅಲ್ಲ, ಡಾಕು. ನನ್ ಪ್ರೀತಿಸಿದವನ್ನ ದೂರ ಮಾಡಿ ದೊಡ್ಡ ವಿಲನ್ ನೀನು. ನೀವ್ ಯಾರನ್ನ ಪ್ರೀತಿಸ್ದೆ ಅಂತ ಹೇಳ್ತಾ ಇದ್ದೀರಂತ ಸ್ವಲ್ಪ ವಿವರ್ಸ್ ಹೇಳ್ತೀರಿ? ರೋಹಿತ್ ಅಂತ. ನೀನ್ ಇವತ್ ಮಾಲಲ್ಲಿ ಹೊಡೆದೆ ಅಲ್ವಾ, ಅವನೇ. ತಪ್ಪು ಮೇಡಮ್ ಇದು. ಏನ್ ತಪ್ಪು? ಕಿಡ್ನಾಪ್ ಮಾಡಿದಾನೆ ಕರ್ಕೊಂಡು ಹೋಗ್ತಾ ಇದ್ದವರು. ಈ ಕಿಡ್ನಾಪ್ ಮಾಡಿದ್ರೆ ನನ್ ಕಿರ್ಚ್ತಾ ಇರ್ಲಿಲ್ವಾ? 3 ವರ್ಷದಿಂದ ಲವ್ ಮಾಡ್ತಿದ್ವಿ. ಓಡೋಗ್ ಮದ್ವೆ ಬೇರೆ ಆಗೋಣ ಅಂತ ಪ್ಲಾನ್ ಮಾಡಿದ್ವಿ. ಡೋಂಟ್ ವರಿ ನಗ್ತಾ ಇರಿ. ನಮಗೆ ಧೈರ್ಯ ಅನ್ನೋದು ಯಾವಾಗ ಬರುತ್ತೆ ಹೇಳಿ? ದೊಡ್ಡವ್ರು ಆದ್ಮೇಲೆನಾ ಅಥವಾ ಜೀವನದಲ್ಲಿ ಜವಾಬ್ದಾರಿಗಳೆಲ್ಲ ಜಾಸ್ತಿ ಆದ್ಮೇಲೆನಾ? ಕೆಲವೊಬ್ಬರಿಗೆ ಹುಡ್ದಾಗಿಂದ ಧೈರ್ಯ ಬಂದರೆ ಇನ್ನು ಕೆಲವೊಬ್ಬರಿಗೆ ಪರಮಾತ್ಮ ಒಳಗಡೆ ಹೋದ್ಮೇಲೆ ಧೈರ್ಯ ಉಕ್ಕಿ ಹರಿಯುತ್ತೆ. ಈ ಸೀನ್ನಲ್ಲೂ ಅದೇ ಆಗಿರೋದು. ಕುಡಿದ ಅಮಲಿನಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಅವರು ಏನು ಮಾಡಿದ್ದಾರೆ ಅಂದರೆ, ಪೊಲೀಸ್ ಅವರಿಗೆ ಫಜಿತಿ ತಂದಿದ್ದಾರೆ. ಪಾಪ ಅವ್ರಿಗೆ ಏನು ಮಾಡಬೇಕು ಅಂತ ದಿಕ್ಕೇ ತೋಚಿಲ್ಲ. ಅಯ್ಯೋ, ಅಂಥದ್ದೇನು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದೀರಾ? ಬನ್ನಿ ಈ ಸಖತ್ತಾಗಿರೋ ಸೀನ್ನ ನೋಡ್ಕೊಂಡು ಬರೋಣ. ನಿಲ್ಸ. ಏನೋ ನಿನ್ನ ಹೆಸರು? ಇವರು ಶಾರುಖ್ ಖಾನ್ ಕಣ. ಇವನು ಗುಲ್ಜಾರ್ ಖಾನ್ ಕಣ. ಸರ್, ಬೇಜಾನ್ ಕುಡಿದ್ಬಿಟ್ಟವ್ರೆ ಸರ್. ಬಾರ ಇಲ್ಲಿ. ಏನ ನೀನ್ ಶಾರುಖ್ ಖಾನು, ಇನ್ ಗುಲ್ಜಾರ್ ಖಾನ? ಯಾಕೆ ಸರ್ ಬೇಜಾರ್ ಮಾಡ್ಕತ್ತೀರಾ? ನೀವು ಸಲ್ಮಾನ್ ಖಾನ್. ನನಗ್ ಮದುವೆ ಆಗಿದೆ. ಹಂಗಾರೆ ಅಮೀರ್ ಖಾನ್ ಸರ್. ಡೈವೋರ್ಸ್ ಆಗಿಲ್ಲ. ಕೊಡ್ಸೋಣ ಬಿಡೆ. ಗಾಡಿ ಬಿಟ್ಬಿಟ್ಟು ಹೋಗ್ರ ಮನೆಗೆ. ಬೆಳಿಗ್ಗೆ ಬಂದು ಫೈನ್ ಕಟ್ಬಿಟ್ಟು ಗಾಡಿ ಬಿಡಿಸ್ಕೊಂಡು ಹೋಗಿ. ಗಾಡಿ ತಳ್ಕೊಂಡು ಹೋಗೋದು ತಪ್ಪ ಸರ್? ಪೊಲೀಸ್ನವ್ರು ನೋಡಿದ ತಕ್ಷಣ ಗಾಡಿಯಿಂದ ಇಳಿದು ನಡ್ಕೊಂಡ್ ಬರೋದು. ಸ್ವಲ್ಪ ದೂರ ಹೋದ್ಮೇಲೆ ಗಾಡಿ ಎತ್ಕೊಂಡು ಹೋಗ್ಬಿಡೋದು. ನಿಮ್ಮಂತವ್ರನ್ನ ನನ್ನ ಸರ್ವಿಸ್ ಅಲ್ಲಿ ಎಷ್ಟು ಜನ ನೋಡಿಲ್ಲ. ಇಷ್ಟೊತ್ತಿನಲ್ಲಿ ವಯಸ್ಸು ಬಂದಿರೋ ಹುಡುಗರು ಹೆಂಗ್ ಮನೆಗೆ ಹೋಗೋದು? ಹೌದಲ್ವಾ? ನಮ್ ಡಿಪಾರ್ಟ್ಮೆಂಟ್ ಗಾಡಿ ಇದೆ, ತಗೊಂಡೋಗಿ. ಸರ್ ಅಲ್ಲಿ ನೋಡಿ ಸರ್, ಬೈಕ್ ತಗೊಂಡೋಗ್ಬಿಟ್ಟ. ನಿಮ್ ಬೈಕ್ ತಗೊಂಡೋಗ್ಬಿಟ್ಟ. ಏನ್ ಸರ್ ಮಾಡೋದೀಗ? ಇರ್ಲಿ ಬಿಡ. ನಮ್ ಗುಲ್ಜಾರ್ ಖಾನ್ ಹಾಕೊಂಡ್ ರುಬ್ಬಿದ್ರೆ ಶಾರುಖ್ ಖಾನ್ ಮನೆ ತೋರಿಸ್ತಾರೆ ಅಲ್ವೇನಪ್ಪ? ನಡಿ ಬಾ. ನಾನು ಹೇಳಿದೆ ಅಲ್ವಾ, ಈ ಥರ ಧೈರ್ಯ ಕುಡ್ದಾಗ ಮಾತ್ರ ಬರೋದು. ನಾರ್ಮಲ್ ಆಗಿದ್ದಾಗ ಈ ಥರ ಮಾಡೋದಿರಲಿ, ಇದ್ರ ಬಗ್ಗೆ ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಅವ್ರು ಮಾಡಿದ ಅವಾಂತರಕ್ಕೆ ಪೊಲೀಸ್ ಅವ್ರಿಗೆ ತಲೆನೋವು ತಂತು, ಆದರೆ ನಮಗೆ ನಗು ತಂತು ಅಲ್ವಾ? ಡೋಂಟ್ ವರಿ ನಗ್ತಾ ಇರಿ. ಈಗಿನ ಕಾಲದಲ್ಲಿ ನಂಬಿಕೆ ಅನ್ನೋದು ದುಬಾರಿ ಆಗಿಬಿಟ್ಟಿದೆ. ಫ್ರೆಂಡ್ಶಿಪ್ನಲ್ಲೂ ನಂಬಿಕೆ ಇಲ್ಲದೆ ಡೌಟ್ ಪಡೋ ಥರ ಆಗಿಬಿಟ್ಟಿದೆ. ಈ ಸೀನ್ನಲ್ಲಿ ಯಶ್ ಅವರು ಅವ್ರ ಪಾಡಿಗೆ ಅವರು ಊಟ ಮಾಡ್ತಿರ್ಬೇಕಾದ್ರೆ ಸಾಧು ಅವರು ಇಲ್ಲದೆ ಇರೋ ಕಲ್ಪನೆನ ಮಾಡಿಕೊಂಡು ಯಶ್ ಅವರಿಗೆ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ. ಆದರೆ ಯಶ್ ಅವರು ಏನು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದೀರಾ? ಬನ್ನಿ ಅದು ಏನು ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಒಂದೇ ಒಂದು ಫೋಟೋ ತಗೊಂಡು ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಓಕೆ ಆಯ್ತು. ಕೈ ತೆಗೀರಿ. ಕಲ್ಪು. ಓಕೆ.
ಮುಸ್ತಫಾ ನೀನಾ ಇವ್ರ ಜೊತೆ ಒಂದ್ ಫೋಟೋ ತೆಗಿ ಬನ್ನಿ ಓಕೆ 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 ಕೂತ್ಕೊಳ್ಳಿ ಬಂದೆ 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 ಕೂತ್ಕೊಳ್ಳಿ ರೀ ರೀ ಒಂದು ನಿಮಿಷ ರೀ ಯಾರಪ್ಪ ಇದು ಅಪ್ಪ ಕತೆ ಇಷ್ಟೊಂದು ಮುಂದುವರೆದು ಬಿಟ್ಟಿದ್ಯಾ ಅವನ್ನ ಬಿಡಬಾರ್ದು ಸರ್ ನೀವು ತುಂಬಾ ಫೇಮಸ್ ದೊಡ್ಡ ಮನುಷ್ಯರು ಇಂಥ ಸ್ಥಾನದಲ್ಲಿ ಇದ್ಕೊಂಡು ನನ್ನ ಹೊಟ್ಟೆ ಮೇಲೆ ನನ್ನ ಹಾರ್ಟ್ ಮೇಲೆ ಯಾಕೆ ಸರ್ ಹೊಡಿತಾ ಇದ್ದೀರಾ ನಾನೇನ್ರಿ ಮಾಡ್ದೆ ಏನು ಮಾಡದ್ನ ಈಗ ನೀವು ಫೋಟೋ ತೆಗೆಸ್ಕೊಂತ ಇದ್ರಲ್ಲ ಅವಳು ನನ್ನ ಹಳೆ ಹಾಲಿ ಮಾಜಿ ಎಕ್ಸ್ ಲವರ್ ಸರ್ ಓ ಹೌದಾ ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಕೋಡ್ ಬಳೆ ಚಕ್ಲಿ ಕುಲ್ಪಿನ ತಿನ್ಸಿ ಆ ಕಾಲದಲ್ಲಿ 10,000 ರೂಪಾಯಿ ಸಾಲ ಮಾಡ್ಕೊಂಡು ತೀರ್ಸಕ್ಕಾಗದೆ ದೇಶ ಬಿಟ್ಟು ಓಡೋಬಿಟ್ಟಿದ್ದೆ ಸರ್ ಆ ದುಡ್ಡನ್ನ ರಿಕವರ್ ಮಾಡ್ಕೊಂಡು ವಾಪಸ್ ಬಂದು ನನ್ನ ಲವರ್ನ ನೋಡೋಣ ಅಂತ ಬಂದ್ರೆ ಅವಳಿಗೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬಿಟ್ಟಿದ್ಲು ಸರ್ ಓ ಆಮೇಲೆ ಇನ್ನೇನ್ ಸರ್ ಮದುವೆ ಆದ್ಮೇಲೆ ಮಕ್ಕಳಾಯ್ತು ಅವ್ರಿಗ ಇಲ್ಲ ನನಗೆ ಅದೇಂಗ್ರಿ ಅಲ್ಲ ನನ್ನ ಲವರ್ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬ್ರಾಂಚ್ ಆಫೀಸ್ಗಳು ಓಪನ್ ಆಗೋಯ್ತು ಸರ್ ಲವ್ ಅಂತೀರಾ ಇಂತ ಕೆಲಸ ಮಾಡೋದು ತಪ್ಪಲ್ವಾ ತಪ್ಪಲ್ವಾ ಸರ್ ಅದಕ್ಕೆ ನನ್ನ ಲವರ್ನ ಹುಡ್ಕೊಂಡು ಮತ್ತೆ ವಾಪಸ್ ಬಂದಿದ್ದೀನಿ ಸರ್ ಮತ್ ನಿಮ್ಮನ್ ಮದುವೆ ಆಗಿದ್ ಹುಡುಗಿ ಕತೆ ಅವಳು ಲವ್ ಮಾಡಿದ ಹುಡುಗನ ಹುಡ್ಕೊಂಡು ಹೋದ್ಲು ಸರ್ ನನ್ನ ಲವರ್ಗೆ ಡೈವರ್ಸ್ ಆಗಿರೋ ವಿಷಯ ಗೊತ್ತಾಗಿ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಸರ್ ಓ ನಿಮ್ದು ಬಾರಿ ದೊಡ್ಡ ಕತೆ ಇದೆ ಬಿಡಿ ಅದ್ ಸರಿ ಇದ್ರಲ್ಲಿ ನಾನ್ ನಿಮ್ಗೆ ಏನ್ ಮಾಡ್ದೆ ಅನ್ನೋದೇ ಗೊತ್ತಾಗ್ಲಿಲ್ವೇ ಮಿಲ್ಕು ಜೇನು ಮಿಕ್ಸ್ ಆಗೋ ತರ ನಾನು ಅವಳು ಮಿಕ್ಸ್ ಆಗೋ ಟೈಮಲ್ಲಿ ನೀವು ನಿಂಬೆನ್ ಬೀಜ ತರ ಬಂದು ಒಳಗೆ ಬಿದ್ದೋಗ್ಬಿಟ್ರೆ ಹಾಲು ಹೊಡೆದಾಗತ್ತೆ ಸರ್ ಜೇನುತುಪ್ಪ ಯೂಸ್ ಆಗಲ್ಲ ಸರ್ ಈ ಕಡೆ ನೆಕ್ಕಕ್ಕೂ ಆಗಲ್ಲ ಆಮೇಲೆ ಮಿಕ್ಸ್ ಮಾಡೋಕ್ಕೂ ಆಗಲ್ಲ ರೇ ಸ್ವಾಮಿ ನೀವ್ ಹೇಳ್ತಿರೋದೇನು ನಾನು ಆಂಟಿನ್ ಲವ್ ಮಾಡ್ತಿದೀನಿ ಅಂತನಾ ಹೌದು ಮುಸ್ತಫಾ ನೋಡಿ ಅದಕ್ಕೆ ಹೇಳ್ತಾರೆ ನಂಬಿಕೆ ಅನ್ನೋದು ದುಬಾರಿ ಆಗ್ಬಿಟ್ಟಿದೆ ಅಂತ ಏನ್ ಮಾಡಿದ್ರು ಡೌಟ್ ಪಡೋದು ಜನರ ಕೆಲಸ ಆಗ್ಬಿಟ್ಟಿದೆ. ಡೋಂಟ್ ವರಿ ನಗ್ತಾ ಇರಿ. ಕಾಂಪಿಟೇಷನ್ ಅನ್ನೋದು ಎಲ್ಲ ಕಡೆ ಆಗಿದೆ. ಓದೋದ್ರಲ್ಲಿ ಕಾಂಪಿಟೇಷನು, ಟೀಚಿಂಗ್ ಫೀಲ್ಡಲ್ಲಿ ಕಾಂಪಿಟೇಷನು, ಬಿಸ್ನೆಸ್ ಫೀಲ್ಡಲ್ಲಿ ಕಾಂಪಿಟೇಷನು, IT ಫೀಲ್ಡಲ್ಲಿ ಕಾಂಪಿಟೇಷನು, ಅಷ್ಟೇ ಯಾಕೆ ನಮ್ಮ ಆ್ಯಂಕರಿಂಗ್ ಫೀಲ್ಡಲ್ಲೂ ಕಾಂಪಿಟೇಷನು. ಯಾಕಪ್ಪ ನಾನು ಕಾಂಪಿಟೇಷನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ? ಈ ಸೀನ್ನಲ್ಲಿ ನಮ್ಮ ಆ್ಯಕ್ಷನ್ ಸ್ಟಾರ್ ಧ್ರುವ ಸರ್ಜಾ ಅವರು ಕುರಿ ಪ್ರತಾಪ್ ಜೊತೆ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ನಮ್ಮ ಕುರಿ ಪ್ರತಾಪ್ ಅವರು ಉಸ್ತುವಾರಿನ ವಹಿಸ್ತಾ ಇದ್ದಾರೆ. ಅದು ಯಾಕಪ್ಪ ಕಾಂಪಿಟೇಷನ್ ಮಾಡ್ತಿದ್ದಾರ ಅಂತ ನನಗೂ ಗೊತ್ತಿಲ್ಲ. ಸೊ ಬನ್ನಿ ಈ ಸಖತ್ತಾಗಿರೋ ಸೀನ್ನ ನೋಡ್ಕೊಂಡು ಬರೋಣ. ಈಗ ನಮ್ಮ ಶಿವ ಅವ್ರಿಗೆ ಪ್ರಶ್ನೆನ ಕೇಳುವಂತ ಸಮಯ. ಶಿವ ಅವರೇ, ಈ ಕೈಯಲ್ಲಿ ಎಷ್ಟು ಬೆರಳುಗಳಿವೆ? ನೀನ್ ಇಷ್ಟೊಂದು ಕಷ್ಟದ ಕ್ವಶನ್ ಕೇಳಿದ್ರೆ ತಪ್ಪಲ್ವಾ ಇದು? ಮತ್ತೆ ಒಬ್ಬರಿಗೊಂಥರ ನ್ಯಾಯ ಅಲ್ಲ, ಇದು ಸ್ಪರ್ಧೆ ಅಂದ್ಮೇಲೆ ಇಬ್ಬರಿಗೂ ಈಕ್ವಲ್ ಆಗಿರ್ಬೇಕು. ಅವ್ರಿಗೂ ಕಷ್ಟದೆ, ನಿನಗೂ ಕಷ್ಟದೆ. ದಯವಿಟ್ಟು ಹೇಳಿ, ಇದ್ರಲ್ಲಿ ಎಷ್ಟು ಬೆರಳುಗಳಿವೆ? 5. ಯಾವ ಪ್ರಶ್ನೆ ಅಂತ ಕೇಳ್ತಾವನೆ? ಕೈನೂ ತೋರ್ಸ್ಕೊಂಡು ಕ್ಲೂನು ಕೊಟ್ಕೊಂಡು ಇದ್ರಲ್ಲಿ ಎಷ್ಟು ಬೆರಳವೆ ಅಂದ್ರೆ ಯಾವನ್ ಬೇಕಾದ್ರೆ ಹೇಳ್ತಾನೆ. ಈಗ ನಿಂಗೂ ಕೈ ತೋರ್ಸ್ಕೊಂಡೇ ಕೇಳ್ತೀನಿ. ಕೇಳು. ಓಕೆ, ಈಗ ಪ್ರತಾಪ್ ರವರಿಗೆ ಪ್ರಶ್ನೆ ಕೇಳುವಂತ ಸಮಯ. ಮಿಸ್ಟರ್ ಪ್ರತಾಪ್, 5 ಬೆರಳು. ಕ್ವಶನ್ ಕೇಳಿಲ್ಲ ಮತ್ ಮುಚ್ಕೊಂಡಿರು. ಮಿಸ್ಟರ್ ಪ್ರತಾಪ್, ಈ ಕೈಯಲ್ಲಿ 1, 2, ಎಷ್ಟು 3, 4, ರೇಖೆಗಳಿವೆ? ಇದು ಯಾವ ಸೀಮೆ ಪ್ರಶ್ನೆ ಅಂತ ಕೇಳ್ತಿದ್ಯಾ? ರೇಖೆ ಯಾವನ ಹೇಳ್ತಾನೆ? ಹೇಳ್ಬೇಕಮ್ಮ, ಅದೇ ಇದು ಜನರಲ್ ನಾಲೆಡ್ಜ್. ಈಸಿಯಾಗಿ ಎಷ್ಟು ಬೆರಳವೆ ಅಂತ ಕೇಳ್ಬಿಟ್ಟು ನನಗೆ ರೇಖೆ ಕೇಳ್ತೀಯಲ್ಲ? ಅವನಿಗೂ ಎಷ್ಟು ನಿನಗೂ ಎಷ್ಟು ಅಂತಾನೆ ಕೇಳಿದ್ದು. ಗೊತ್ತಿದ್ರೆ ಹೇಳು, ಗೊತ್ತಿಲ್ಲ ಅಂದ್ರೆ ಸೋತೆ ಅಂತ ಒಪ್ಕೊಂಡು. ನಾನೇ ಸೋತೆ ಅಂತ ಒಪ್ಕೊಳ್ಳಿ. ಸೋತಿಲ್ಲ ಅಂದ್ರೆ ಎಷ್ಟಿದೆ ಅಂತ ಹೇಳು. ರೇಖೆ ಹೆಂಗ ಹೇಳೋದು? ನಾನು ರೇಖೆ ಸೋತೆ ಅಂತ ಒಪ್ಕೊಳ್ಳೋ. ಏಯ್ ನಿಲ್ಸಿ. ಏಯ್ ಸ್ಟಾಪ್ ಇಟ್. ಅಪ್ಪ ಮಾವ ಏನ್ ನಡೀತಾ ಇದೆ ಇಲ್ಲಿ? ನನಗೆ ಮೋಸ ನಡೀತಾ ಇದೆ, ಕೇಳು. ಡಾರ್ಲಿಂಗ್, ಹೆಣ್ಣು ಕೇಳಕ್ಕೆ ಅಂತ ಬಂದ್ವಿ. ಗೀತಾಪತಿ ಅಂತ ಒಂದ್ ಪ್ರೋಗ್ರಾಮ್ ಮಾಡಿದ್ರು. ನಾವು ನಿನ್ನ ಗೆದ್ಬಿಟ್ವಿ. ಅಣ್ಣ ತಂದಿರ್ ಜಗಳ ಮಾಡ್ತಾವ್ರ. ನೋಡಿದ್ರಲ್ಲ, ಲವ್ ಮಾಡೋರು ಹುಡುಗಿನ ಪಡೆಯೋಕ್ಕೆ ಏನೆಲ್ಲ ಕಾಂಪಿಟೇಷನು, ಏನೆಲ್ಲ ಸರ್ಕಸ್ ಮಾಡ್ತಾರೆ ಅಂತ. ಈ ಸೀನ್ ನೋಡಿ ನೀವೆಲ್ಲ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಡೋಂಟ್ ವರಿ ನಗ್ತಾ ಇರಿ.